ಹಲೋ ಫ್ರೆಂಡ್ಸ್ ಈ ದಿನ ನಾನು ಸ್ವಲ್ಪ ಡಿಸೈನ್ ವೆರೈಟಿ ಆಗಿರೋಂಥ ಬೇರೆ ಥರನೇ ಲುಕ್ ಇರೋಂತಹ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಚೇಂಜಸ್ ಆಗಿ ಕಾಣಿಸ್ತಾ ಇದೆ, ಸ್ವಲ್ಪ ಕ್ಯೂಟಾಗಿನೂ ಇದೆ ಅಂತಲೇ ಹೇಳ್ಬೋದು. ತುಂಬಾ ಈಸಿ ಫ್ರೆಂಡ್ಸ್ ಮಾಡೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನೋಡಿ, ನ್ಯೂ ಕ್ರೋಶಾ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲು ನಾವು ಅದಕ್ಕೆ ಗ್ರೀನ್ ಕಲರ್ 6 ಎಳೆ ದಾರವನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ 6 ಉಂಡೆಗಳನ್ನು ತೊಗೊಂಡಿದ್ದೀನಿ. ರೋಲ್ನ ತೊಗೊಂಡು ನಾನು 6 ದಾರವನ್ನು ಎಳೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಮಾಲ್ ಬೀಡನ್ನು ಸಹ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಲೆಂತಿಯಾಗಿರುವಂತಹ ಬೀಡನ್ನು ತೊಗೊಂಡಿದ್ದೀನಿ. ಮೊದಲು ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ನಿಮಗೆ ನಾಟನ್ನು ಯಾವ ರೀತಿ ಬ್ಯಾಕ್ ಸೈಡ್ಗೆ ತೊಗೊಂಡು ಅದನ್ನು ಲಾಕ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಇಲ್ಲಿ ನಾನಿಲ್ಲಿ ನಾಟನ್ನು ಲಾಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ಬರೋ ಥರ ಸ್ಯಾಂಪಲ್ ಪೀಸ್ನಲ್ಲಿ ಬ್ಯಾಕ್ ಸೈಡ್ಗೆ ಬರೋ ಥರ ಲಾಕ್ ಮಾಡಿ ಟೂ ಲಾಕನ್ನು ಮಾಡ್ತಾ ಇದ್ದೀನಿ. ನೋಡಿ, ಸಿಂಗಲ್ ಲಾಕನ್ನು 2 ಸರಿ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಚೈನನ್ನು ಹಾಕ್ತಾ ಇದ್ದೀನಿ. 2 ಚೈನ್, 3 ಚೈನ್, 4 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, 4 ಚೈನ್ನ ಹಾಕ್ಕೊಂಡು 4 ಚೈನ್ ಯಾವ ಲೆವೆಲ್ಗೆ ಬರುತ್ತೆ ಅದೇ ಲೆವೆಲ್ಗೆ ನಾವು ಸ್ಯಾಂಪಲ್ ಪೀಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. 4 ಚೈನ ಹಾಕ್ಕೊಂಡು ನಾನು ಬಟ್ಟೆಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಎಗೇನ್ ನಾವು ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, ಎಗೇನ್ ನಾನು ಮತ್ತೆ 4 ಚೈನ್ನ ಹಾಕ್ಕೊಂಡು ಅದು ಬರೋ ಲೆವೆಲ್ಗೆ, ಅದರ ಲೆವೆಲ್ ಎಲ್ಲಿದೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ತುಂಬ ಟೈಟಾಗಿ ಎಳೆದು ಮಾಡಬೇಡಿ, ಅದೇ ಥರ ಲೂಸ್ ಸಹ ಬೇಡ. ಸೊ ಅದು ಯಾವ ಲೆವೆಲ್ಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿಕೊಂಡು ನಾವು ಲೆಂತ್ ಇರೋಂಥ ಬೀಡನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಇನ್ಸರ್ಟ್ ಮಾಡಬೇಕಾದ್ರೆ ಅದು ಸ್ವಲ್ಪ ಲೆಂತ್ ಇರೋದ್ರಿಂದ ಹುಷಾರಾಗಿ ನಾವು ನೀಡಲಿಂದ ಪಿಕ್ ಮಾಡಬೇಕು ದಾರವನ್ನು. ಅರಳೆ ದಾರನೂ ಸಹ ಬರಬೇಕು. ನಂತರ ನಾನು ಬೀಡ್ ಲಾಕ್ ಮಾಡಿ ಮತ್ತೆ ಅದೇ ಜಾಗದಲ್ಲಿ ಬೀಡ್ ಲಾಕ್ ಮಾಡಿದ ನಂತರ ಎಗೇನ್ ನಾನು ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಸೇಮ್ ನಾವು ಹಾಕ್ಕೊಂಡಿದ್ದವಲ್ಲ ಸೇಮ್ ಬೀಡನ್ನೇ ಮತ್ತೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಒಂದೇ ಸರಿ ನಾವು 2 ಬೀಡನ್ನು ಒಂದು ಸರಿ ಬೀಡ್ ಲಾಕ್ ಮಾಡಿ ಮತ್ತೆ ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಿದ ನಂತರ ನಾವು ಬಟ್ಟೆಗೆ ಲಾಕ್ ಮಾಡಬೇಕು. ಯಾವ ರೀತಿ ಬಟ್ಟೆಗೆ ಲಾಕ್ ಮಾಡಬೇಕು ಅಂದರೆ ಅದು ವಿ ಶೇಪ್ ಬರಬೇಕು, ಹಾಫ್ ಟ್ರಯಾಂಗಲ್ ಬರಬೇಕು. ನೋಡಿ, ಹಾಫ್ ಟ್ರಯಾಂಗಲ್ ಬರೋ ಥರ ಮಾಡಿದ್ರೆ ಡಿಸೈನು ಒಂದೇ ಸಮ ಕ್ಲೀನಾಗಿ ಸರಿಯಾಗಿ ಕಾಣಿಸುತ್ತೆ. ಸ್ವಲ್ಪ ಕ್ರಾಸ್ ಆಗಿದ್ರೆ ಡಿಸೈನ್ ಹಾಕಿದ ನಂತರ ಆ ಟ್ರಯಾಂಗಲ್ನಲ್ಲಿ ಡಿಸೈನು ಸ್ವಲ್ಪ ಕ್ರಾಸ್ ಆಗಿ ಕಾಣಿಸುತ್ತೆ. ಸೊ ನೀವು ಅದನ್ನು ಈಕ್ವಲ್ ಆಗಿ ಟ್ರಯಾಂಗಲ್ ಕಾಣಿಸೋ ಥರ ನೀವು ಮಾಡ್ಕೋಬೇಕು ಲಾಕನ್ನು. ನೋಡಿ, ಟ್ರಯಾಂಗಲ್ ಕಾಣೋ ಥರ ಲಾಕನ್ನು ಮಾಡ್ಕೊಂಡಿದ್ದೀನಿ ನಾನು. ನಂತರ ನಾವು ಬಟ್ಟೆಯನ್ನು ರಿವರ್ಸ್ ತಿರುಗಿಸ್ಕೊಳ್ಳೋಣ. ಅಂದರೆ ಬಟ್ಟೆನ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ದಾರವನ್ನು ಮೇಲ್ಭಾಗ ಮಾಡಬೇಕು. ನೋಡಿ, ದಾರವನ್ನು ಮೇಲ್ಭಾಗ ಮಾಡಿದ ನಂತರ ಒಂದು ಬೀಡನ್ನು ತೊಗೊತಿದ್ದೀನಿ, ಸ್ಮಾಲ್ ಬೀಡ್. ನಾನಿಲ್ಲಿ ಸ್ಮಾಲ್ ಬೀಡ್ ಮೆಟಲ್ ಬೀಡನ್ನು ತೊಗೊಂಡಿದ್ದೀನಿ. ಬೀಡನ್ನು ತೊಗೊಂಡು ಒಂದು ಬೀಡನ್ನು ನಾವು ದಾರದಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ದಾರದಲ್ಲಿ ನಿಧಾನವಾಗಿ ಇನ್ಸರ್ಟ್ ಮಾಡ್ಕೋಬೇಕು, ಏಕೆಂದರೆ ಅರಳೆ ಇನ್ಸರ್ಟ್ ಆಗಬೇಕಲ್ಲ. ಸೊ ನಿಧಾನವಾಗಿ ನಾವು ದಾರವನ್ನು ಬೀಡನ್ನು ಇನ್ಸರ್ಟ್ ಮಾಡಿದ ನಂತರ ನಾವು ಹೇಗೆ ಅದನ್ನು ಲಾಕ್ ಮಾಡಬೇಕು ಅಂದರೆ ನಾವು ಲೆಂತ್ ಬೀಡಿನಲ್ಲಿ ನಾವು ಲಾಕ್ ಮಾಡಿದಾಗ ಅಲ್ಲಿ ಒಂದು 6 ಎಳೆ ದಾರ ಬೀಡನ್ನು ಬ್ಯಾಕ್ ಸೈಡ್ ಇದೆ. ನೋಡಿ, ತೋರಿಸ್ತಾ ಇದ್ದೀನಿ. ಅದರ ಒಳಗಡೆ ನಾವು ಒಟ್ಟಿಗೆನೇ 6 ಎಳೆ ನಾವು ನೀಡಲ್ ಮೌತ್ಗೆ ಬರೋ ಥರ ನೋಡಿ, ಸ್ವಲ್ಪ ಇಲ್ಲಿ ಟೈಟಾಗಿ ಕೂತಿರುತ್ತೆ ಸ್ಟಾರ್ಟಿಂಗ್ನಲ್ಲಿ ನಾವು ತೊಗೋಬೇಕಾದ್ರೆ. ಸೊ ನಿಧಾನವಾಗಿ 6 ಎಳೆನೂ ಬರೋ ಥರ ತೊಗೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ತೊಗೊಂಡಿದ ನಂತರ ನಾವು ನೀಡಲ್ ಮೌತ್ನ ಮೂಲಕ ದಾರವನ್ನು ಪಿಕ್ ಮಾಡಿ ನಾವಲ್ಲಿ ಲಾಕನ್ನು ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶ ಮಾಡ್ತಾ ಇಲ್ಲ, ಸಿಂಗಲ್ ಲಾಕ್. ಬೀಡನ್ನು ತೊಗೊತೀವಿ, ಲೆಂತ್ ಬೀಡನ್ನು ಬ್ಯಾಕ್ ಸೈಡ್ನಲ್ಲಿ ಅರಳೆ ಇರುತ್ತಲ್ಲ ಅದನ್ನು ಪಿಕ್ ಮಾಡಿ ನಾವು ಲಾಕನ್ನು ಮಾಡ್ತೀವಿ. ಇದೇ ರೀತಿ ನಾವು ಮಾಡ್ತಾ ಹೋಗಬೇಕು. ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಥ್ರೆಡ್ ಲೂಸ್ ಆಗೋವರೆಗೂ ನಾವು ಈ ಥರ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಬೀಡನ್ನು ಇನ್ಸರ್ಟ್ ಮಾಡಿ ತೊಗೊಳೋದಕ್ಕೆ ದಾರವನ್ನು. ನಂತರ ನಾವು ಎಗೇನ್ ಅದು ಮಾಡ್ತಾ ಸ್ವಲ್ಪ ಥ್ರೆಡ್ ಸಡ್ಲ ಆಗುತ್ತೆ. ಸ್ವಲ್ಪ ಲೂಸ್ ಆದ ನಂತರ ನಮಗೆ ಫಾಸ್ಟಾಗಿ ನಾವು ಥ್ರೆಡ್ಡನ್ನು ಪಿಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ನಾನು 2 ಬೀಡನ್ನು ಹಾಕಿದ ನಂತರ 3ನೇ ಬೀಡನ್ನು ಹಾಕ್ತಾ ಇದ್ದೀನಿ. ನೋಡಿ, 3ನೇ ಬೀಡು 2 ಬೀಡು ಹಾಕೋದಕ್ಕಿಂತ ಕಷ್ಟ ಆಗಲಿಲ್ಲ, ಸುಲಭ ಅಂತಲೇ ಹೇಳ್ಬೋದು. ನೋಡಿ, 3ನೇ ಬೀಡು ನಮಗೆ ಅಲ್ಲಿ ಥ್ರೆಡ್ ಇನ್ಸರ್ಟ್ ಮಾಡೋದಕ್ಕೆ ಗ್ಯಾಪ್ ಕಾಣಿಸ್ತಾ ಇದೆ, ಅಂದರೆ ಲೂಸ್ ಆಗ್ತಾ ಇದೆ ಥ್ರೆಡ್ಡು. ಸೊ ಈಗ ನಾವು ಬೇಗ ಮಾಡ್ಕೊಂಡು ಹೋಗ್ಬೋದು. ನಾನು 4ನೇ ಬೀಡನ್ನು ಹಾಕ್ತಾ ಇದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. 4ನೇ ಬೀಡನ್ನು ಸಹ ಹಾಕಿ ನಾವು ಥ್ರೆಡ್ನ ಇನ್ಸರ್ಟ್ ಮಾಡಿ ಲಾಕನ್ನು ಮಾಡ್ತಾ ಇದ್ದೀನಿ. ಸೊ 4 ಬೀಡ್ ಆಗಿದ ನಂತರ 5ನೇ ಬೀಡನ್ನು ಸಹ ಇಲ್ಲಿ ಸೆಂಟರ್ಗೆ ಬರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. 5ನೇ ಬೀಡನ್ನು ಸಹ ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿಕೊಂಡು ನಾವು ಅದನ್ನು ಎಲ್ಲಿ ಮಾಡಬೇಕು ಅಂದರೆ ಇಲ್ಲಿ ಸೆಂಟರ್ ನೋಡಿ, ಫಿಂಗರ್ನಲ್ಲಿ ತೋರಿಸ್ತಾ ಇದ್ದೀನಿ. ಸೆಂಟರ್ನಲ್ಲಿ ನಾವು ನೀಡಲ್ನ ಅದೇ ರೀತಿ ನಾವು ತೊಗೊಂಡು ನೋಡಿ, ಸೆಂಟರ್ನಲ್ಲಿ ನೀಡಲ್ನ ತೊಗೊಂಡು ಅಲ್ಲಿ ನೀಡಲ್ನ ಮೂಲಕ
ನಾವು ಅದನ್ನು ಥ್ರೆಡ್ನ ಪಿಕ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ 5 ಬೀಡ್ ಆಗಿದೆ. 5 ಬೀಡ್ ಆಗಿದ ನಂತರ ಅದೇ ರೀತಿ ನಾವು ಈ ಕಡೆ ಭಾಗನೂ ಸಹ ಸೇಮ್ ಅದೇ ರೀತಿ ನಾವು ಹಾಕ್ಕೊತಾ ಹೋಗಬೇಕು. ನೋಡಿ 5ನೇ ಬೀಡನ್ನು ನಾನು ತೊಗೊತಾ ಇದ್ದೀನಿ. 4 ಆಗಿ 5ನೇ 6ನೇ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಸೇಮ್ ಅದೇ ರೀತಿಯೇ ಈ ಕಡೆನೂ ಸ್ವಲ್ಪ ಟೈಟ್ ಇರುತ್ತೆ. 1-2 ಬೀಡ್ ನಾವು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ದಾರ ಸಡಿಲ ಆಗಿದ ನಂತರ ಈಸಿಯಾಗಿ ನಮಗೆ ಹಾಕ್ಕೊತಾ ಹೋಗಬಹುದು, ಆರಾಮಾಗಿ ಹಾಕ್ಬೋದು. ಸೊ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ನಮಗೆ ಅಲ್ಲಿ ಪಕ್ಕದಲ್ಲಿ ನಾವು 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಒಳಗಡೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 1 ಟೈಮ್ ಲಾಕ್ ಮಾಡಿದ ನಂತರ ನಾವು 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅದೇ ಲಾಕ್ ಮೇಲೆ 1 ಟೈಮ್ ಅಗೇನ್ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಸೈಡ್ನಲ್ಲಿ ನಾವು ಡಿಸೈನ್ ಹಾಕಿದ್ದು ಕಂಪ್ಲೀಟ್ ಆಗಿದೆ. ಈಗ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಟರ್ನ್ ಮಾಡ್ಕೊತಾ ಇದ್ದೀನಿ ಫ್ರಂಟ್ ಫೇಸ್ಗೆ. ಸೊ ಇಲ್ಲಿ ನಾವು ಬೀಡ್ ಹಾಕಿದ ನಂತರ ಬೀಡ್ನ ಕೆಳಗಡೆ ಒಂದು ಹೋಲ್ ಥರ ಕ್ರಿಯೇಟ್ ಆಗಿರುತ್ತೆ ಪ್ರತಿಯೊಂದು ಬೀಡ್ ಕೆಳಗಡೆ. ಈಗ ನಾವು ಅದನ್ನು ಹೇಗೆ ಮಾಡಬೇಕು ಅಂದರೆ, ನೀಡಲ್ನ ಮೇಲೆ 1 ಟೈಮ್ ದಾರ ತೊಗೊಂಡೆ, ನಾನು ಅದನ್ನು ಡಬಲ್ ಕ್ರೋಶ ಅಂತ ಹೇಳಿದ್ದೀನಿ. ಸೊ ನೀಡಲ್ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಬೀಡ್ ಕೆಳಭಾಗದಲ್ಲಿ ನೋಡಿ ಹೋಲ್ ಕ್ರಿಯೇಟ್ ಆಗಿದೆ, ಅಲ್ಲಿ ನಾವು ನೀಡಲ್ನ ಹಾಕಿ 2 ಟೈಮ್ ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಸೊ ಇಲ್ಲಿ ಡಬಲ್ ಕ್ರೋಶ ಮಾಡಿದ ನಂತರ ನಾವು ಅದರ ಮೇಲೆ 3 ಚೈನನ್ನು ಹಾಕ್ಕೋಬೇಕು. 3 ಚೈನ್ನ ಹಾಕ್ಕೊಂಡು ಮಧ್ಯ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ, ಅಲ್ಲಿ ನಾವು ನೀಡಲ್ನ ಹಾಕಿ ಇನ್ಸರ್ಟ್ ಮಾಡಿಕೊಂಡು ನೀಡಲ್ನ ದಾರವನ್ನು ಪಿಕ್ ಮಾಡಿದ್ರೆ ಅಲ್ಲಿ ನಮಗೆ ಪಿಕೋ ಸ್ಟಿಚ್ ರೆಡಿ ಆಗುತ್ತೆ, ಪಿಕೋ ಡಿಸೈನ್ ರೆಡಿ ಆಗುತ್ತೆ. ನಿಮಗೆ ಈಗಾಗಲೇ ಒಂದು 2-3 ಡಿಸೈನ್ ಪಿಕೋ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ. ಸೊ ಇದೇ ರೀತಿ ನಾವು ಪ್ರತಿಯೊಂದು ಬೀಡ್ನ ಕೆಳಗಡೆ ಇರೋವಂಥ ಸ್ಪೇಸ್ಗೆ ನಾವು ಡಬಲ್ ಕ್ರೋಶವನ್ನು ತೊಗೊಂಡು ಡಬಲ್ ಕ್ರೋಶವನ್ನು ಮಾಡಿ ಅದರ ಮೇಲೆ ನಾವು 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಹಾಕಿದ ನಂತರ ಅಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಆ ಗ್ಯಾಪ್ನ ಮೂಲಕ ನಾವು ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಪಿಕ್ ಮಾಡಿದ್ರೆ ಅಲ್ಲಿ ಪಿಕೋ ಸ್ಟಿಚ್ ಅಂತ ಒಂದು ಪಿಕೋ ಡಿಸೈನ್ ರೆಡಿ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇದೇ ರೀತಿ ನಾವು ಪ್ರತಿಯೊಂದು ಬೀಡ್ಗೆ ಮಾಡ್ತಾ ಹೋಗಬೇಕು. ನಿಧಾನವಾಗಿ ಬೀಡ್ನ ಕೆಳಗಡೆ ಇರೋವಂಥ ಗ್ಯಾಪ್ಗೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಈಗ ನಾವಿಲ್ಲಿ ಫ್ರಂಟ್ ಸೈಡ್ನಲ್ಲಿ ನಿಮಗೆ ತೋರಿಸ್ತಾ ಇರೋದು ಫ್ರಂಟ್ ಫೇಸ್ಗೆ ಮಾಡ್ತಾ ಇರೋದು ಡಿಸೈನ್ ಇದು. ಸೊ ಇದೇ ರೀತಿ ಪ್ರತಿಯೊಂದಕ್ಕೂ ಸಹ ಪಿಕೋವನ್ನು ಹಾಕ್ಕೊತಾ ಹೋಗಬೇಕು. 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಹಾಕಿದ್ರೆ ಪಿಕೋ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು 3 ಚೈನ್ ಹಾಕಿದ್ದೀನಿ. ಇನ್ನು ಸ್ವಲ್ಪ ಪಿಕೋ ಡಿಸೈನ್ ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ 5 ಚೈನ್ವರೆಗೂ ಹಾಕ್ಕೋಬೋದು, ಬಟ್ ಅಲ್ಲಿ ತುಂಬ ದಪ್ಪದಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಪಿಕೋನಲ್ಲಿ 3 ಚೈನ್ ಸಾಕು ಅಂತ 3 ಚೈನ್ನ ಹಾಕಿ ಪಿಕೋವನ್ನು ಮಾಡ್ತಾ ಇದ್ದೀನಿ. ಸೊ ಕಾಣಿಸ್ತಿದೆಯಲ್ಲ, ಇದೇ ರೀತಿ ನಾವು ನಿಧಾನವಾಗಿ ಪ್ರತಿಯೊಂದೂ ಬೀಡ್ನ ಕೆಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡಿಕೊಂಡು ಅದ್ರ ಮೇಲೆ ನಾವು 3 ಚೈನ್ನ ಹಾಕ್ಕೊಂಡು ಪಿಕೋವನ್ನು ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ, ಇದೇ ರೀತಿ ಕಂಪ್ಲೀಟ್ ಡಿಸೈನ್ನ ನಾವು ಮಾಡ್ಕೋಬೇಕು. ಡಿಸೈನ್ ಎಂಡ್ ಆಗ್ತಾ ಇದೆ ನೋಡಿ. ಎಂಡ್ ಆದ ನಂತರ ಈಗ ನಾನು ಪಿಕೋವನ್ನು ಮಾಡ್ಕೊಂಡು ಆಗಿದೆ, ಡಿಸೈನು ಕಂಪ್ಲೀಟ್ ಆಗಿದೆ. ಎಂಡಿಂಗ್ನಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಅಂತ ನೋಡಿ. ಮಾಡಿದ ನಂತರ ಡಿಸೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಬಟ್ಟೆಗೆ ಹಿಡಿದು ನೋಡಬೇಕು. ಆ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಅದೇ ಲೆವೆಲ್ಗೆ ನಾವು ಬಟ್ಟೆಯನ್ನು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಟ್ರಯಾಂಗಲ್ ಕ್ರಾಸ್ ಆಗಿದ್ರು ಡಿಸೈನ್ ಕ್ರಾಸ್ ಆಗಿ ಕಾಣಿಸುತ್ತೆ. ಸೊ ನಾವು ಅದನ್ನು ಲೆಂತ್ ಬೀಡನ್ನು ಹಾಕಬೇಕಾದ್ರೆ ಒಂದೇ ಲೆವೆಲ್ಗೆ ನಾವು ತೊಗೊಂಡು ಟ್ರಯಾಂಗಲ್ ಶೇಪ್ ಬರೋ ಥರ ನಾವು ನೀಡಲ್ಗೆ ಹಾಕಿ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಈಗ ನಾವು 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ ಎಗೇನ್ ಹಾಕ್ಕೊಂಡು ಅದು ಯಾವ ಲೆವೆಲ್ಗೆ ಬರುತ್ತೆ ಆ ಲೆವೆಲ್ಗೆ ನಾವು ಹಾಕ್ಕೊತಾ ಹೋಗೋಣ. ನಾನಿಲ್ಲಿ ಒಂದು ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ಡಿಸೈನ್ನ ಸ್ವಲ್ಪ ಸ್ಪೀಡಾಗಿ ಹಾಕ್ತಾ ಹೋಗ್ತೀನಿ, ಹಾಗೆ ಎಕ್ಸ್ಪ್ಲೈನ್ ಸಹ ಮಾಡ್ತಾ ಹೋಗ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಒನ್ ಟೈಮ್ ನಾನು 4 ಚೈನ್ನ ತೊಗೊಂಡು ಲಾಕ್ ಮಾಡಿದ್ದೀನಿ. ಎಗೇನ್ ನಾವು ಮತ್ತೆ ನೋಡಿ ತೋರಿಸ್ತಾ ಇದ್ದೀನಿ, ಎಗೇನ್ ಮತ್ತೆ ನಾವು 4 ಚೈನನ್ನು ತೊಗೊಳ್ಳೋಣ. 4 ಚೈನ್ ತೊಗೊಂಡು ಅದು ಬರೋ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಬರೋ ಲೆವೆಲ್ಗೆ ನಾನು ಬಟ್ಟೆಗೆ ಲಾಕನ್ನು ಮಾಡ್ತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ, ಬಟ್ಟೆಗೆ ಲಾಕನ್ನು ಮಾಡಿದ್ದೀನಿ. ಈಗ ಮತ್ತೆ ನಾವು ಡಿಸೈನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಎಗೇನ್ ನೀವು ತೋರಿಸ್ತಾ ಇದ್ದೀನಲ್ಲ, ಎಗೇನ್ ಲಾಂಗ್ ಬೀಡನ್ನು ಹಾಕ್ಕೊಡೋಣ. ಲೆಂತ್ ಬೀಡನ್ನು ಹಾಕ್ತಾ ಇದ್ದೀನಿ. 1 ಟೈಮ್ ಬೀಡನ್ನು ತೊಗೊಂಡು ಬೀಡ್ ಲಾಕ್ ಮಾಡಿದ ನಂತರ ಎಗೇನ್ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಸೇಮ್ ಬೀಡನ್ನು ಲಾಂಗ್ ಇರೋಂಥ ಬೀಡನ್ನು ಸಹ ಮತ್ತೆ ಇನ್ಸರ್ಟ್ ಮಾಡಿಕೊಂಡು ಸೇಮ್ ಬೀಡನ್ನು ಹಾಗೆ ಇನ್ಸರ್ಟ್ ಮಾಡಿ ನಾವು ದಾರವನ್ನು ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಬೀಡ್ ಲಾಕ್ ಮಾಡೋಣ. ನೋಡಿ ಎರಡು ಬೀಡನ್ನು ಹಾಕಿದ ನಂತರ ಬಟ್ಟೆಗೆ ನಾವು ಟ್ರಯಾಂಗಲ್ ಶೇಪ್ ಬರೋ ಥರ
ನಿಧಾನವಾಗಿ ಒಂದು ಲೆವೆಲ್ನ ನೋಡ್ಕೋಬೇಕು. ಟ್ರಯಾಂಗಲ್ ಶೇಪ್ ಕೂರೋ ಥರ ಒಂದಕ್ಕೊಂದು ಜಾಯಿನ್ ಆಗಿ ಒಂದಕ್ಕೊಂದು ಫೇಸ್ ಆದರೆ ಅದು ಟ್ರಯಾಂಗಲ್ ಶೇಪ್ ಕಾಣಿಸುತ್ತೆ. ಸೊ ಆಗ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಈಗ ಬಟ್ಟೆಗೆ ಲಾಕ್ ಮಾಡೋದೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಶೇಪ್ ನೀಟಾಗಿ ಕೂರಿಸಿದ್ರೆ ನಮ್ಗೆ ಹಾಕೋ ಡಿಸೈನ್ ಅದ್ರ ಸುತ್ತ ನೀಟಾಗಿ ಬರುತ್ತೆ. ಈಗ ಆ್ಯಸ್ ಯೂಶುವಲ್ ನಾವು ಫಸ್ಟ್ ಡಿಸೈನ್ ತೋರಿಸಿದ ಥರನೇ ಇದನ್ನು ಸಹ ಬಟ್ಟೆ ರಿವರ್ಸ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ನಾವು ಸುತ್ತ ಬೀಡನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ ಲೆಂತ್ ಬೀಡನ್ನ ಮೇಲೆ ಸುತ್ತ ಬೀಡನ್ನು ಹಾಕ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಬೀಡನ್ನು ಹಾಕಿ ನಾವು ಅಲ್ಲಿ ನಿಧಾನವಾಗಿ ಟೈಟ್ ಆಗಿದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಒಂದೆರಡು ಬೀಡ್ ಹಾಕಿದ ನಂತರ ದಾರ ಲೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಧಾನವಾಗಿ ಕಂಪ್ಲೀಟಾಗಿ ಇದೇ ರೀತಿ ನಾವು ಹಾಕ್ಕೊತ ಹೋಗಬೇಕು. ನಿಧಾನವಾಗಿ ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿದ ನಂತರ ಲೆಂತ್ ಬೀಡ್ ಬ್ಯಾಕ್ ಸೈಡ್ನಲ್ಲಿ ಆರೇಳೆ ದಾರವನ್ನು ನಿಧಾನವಾಗಿ ಒಳಗಡೆ ತೂರಿಸಿ ನೀಡಲ್ನ ಮೂಲಕ ನಾವು ಬೀಡನ್ನ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಕಂಪ್ಲೀಟ್ ಡಿಸೈನ್ನ ಮಾಡಬೇಕು. ತೋರಿಸ್ತಾ ಇದ್ದೀನಿ ನೋಡಿ. 5 ಬೀಡ್ ಹಾಕಿದ ನಂತರ ಎಗೇನ್ ಈ ಕಡೆನೂ ಸಹ ಒಂದು ಬೀಡ್ನ ಮೇಲೆ 4 ಬೀಡ್, ಮಧ್ಯದಲ್ಲಿ ಒಂದು ಬೀಡ್ 5 ಬೀಡ್ ಆಗುತ್ತೆ. ಮತ್ತು ಎಗೇನ್ ಇನ್ನೊಂದು ಬೀಡ್ನ ಲೆಂತ್ ಬೀಡ್ನ ಮೇಲೆ 4 ಬೀಡ್. ಈ ಥರ ಕಂಪ್ಲೀಟಾಗಿ 4 + 4 8 ಪ್ಲಸ್ ಸೆಂಟರ್ ಒಂದು 9 ಬೀಡನ್ನು ಹಾಕ್ಕೊತೀವಿ. ನೀವು ಬೀಡ್ ಎಷ್ಟು ಲೆಂತ್ ಇರುತ್ತೆ ಅದ್ರ ಮೇಲೆ ನಾವು ಲೆಂತ್ ಬೀಡ್ನ ಮೇಲೆ ಡಿಪೆಂಡ್ ಆಗುತ್ತೆ ಸ್ಮಾಲ್ ಬೀಡ್ ಎಷ್ಟು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತ. ಸೊ ಅದ್ರ ಮೇಲೆ ನಾವು ಅದ್ರ ಮೇಲೆ ಎಷ್ಟು ಬೀಡ್ ಕೂರುತ್ತೆ ಅಷ್ಟನ್ನು ಹಾಕ್ಕೊತ ಹೋಗಬೇಕು. ಇದೇ ರೀತಿ ಕಂಪ್ಲೀಟ್ ಡಿಸೈನ್ ಕಂಪ್ಲೀಟ್ ಮಾಡೋಕ್ಕೋಬೇಕು, ಅಂದರೆ ಬೀಡನ್ನು ಕಂಪ್ಲೀಟಾಗಿ ಹಾಕ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಕಂಪ್ಲೀಟ್ ಬೀಡನ್ನು ಹಾಕ್ಕೋಬೇಕು. ನೋಡಿ ಕಂಪ್ಲೀಟ್ ಬೀಡನ್ನು ಹಾಕಿದ್ದಾಗಿದೆ. ಈಗ ಪಕ್ಕದಲ್ಲಿರೋ 4 ಚೈನ್ನ ಒಳಗಡೆ ನಾವು ಲಾಕನ್ನು ಮಾಡಿಕೊಂಡು ಎಗೇನ್ 4 ಚೈನ್ನ ಮೇಲೆ ಲಾಕ್ ಮೇಲೆ ಮತ್ತೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕ್ನ ಮೇಲೆ ಲಾಕ್ ಮಾಡಿದ ನಂತರ ನಾವು ಬ್ಯಾಕ್ ಸೈಡ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಈಗ ಫ್ರಂಟ್ಗೆ ತಿರುಗಿಸ್ಕೊಳ್ಳೋಣ. ಬಟ್ಟೆನ ಫ್ರಂಟ್ಗೆ ಟರ್ನ್ ಮಾಡ್ಕೊಂಡಿದ ನಂತರ ನಾವು ಈಗ ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ. ಈಗ ಬೀಡ್ನ ಕೆಳಗಡೆ ಒಂದು ಹೋಲ್ ಕ್ರಿಯೇಟ್ ಆಗಿರುತ್ತೆ, ಅಲ್ಲಿ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನೋಡಿ ಡಬಲ್ ಕ್ರೋಶವನ್ನು ಮಾಡಿದ ನಂತರ ಅದ್ರ ಮೇಲೆ ನಾವು 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಏನಕ್ಕೆ ಅಂದರೆ ಪಿಕೋ ರೆಡಿ ಆಗಬೇಕಲ್ಲ ಡಿಸೈನ್. ಸೊ ಪಿಕೋಗೋಸ್ಕರ 3 ಚೈನ್ನ ಹಾಕ್ಕೊಂಡು ಸ್ಪೇಸ್ ಇರೋ ಕಡೆ ನಾವು ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ನಾವು ಅದನ್ನು ಲಾಕ್ ಮಾಡಿದ್ರೆ ಪಿಕೋ ರೆಡಿ ಆಗುತ್ತೆ. ಕಂಪ್ಲೀಟ್ ಇದೇ ರೀತಿ ಬೀಡ್ನ ಸುತ್ತ ಇದೇ ರೀತಿ ಪಿಕೋವನ್ನು ಮಾಡ್ಕೊತ ಹೋಗೋಣ. ಸೊ ಇದು ಒಂದು ಡಿಸೈನ್ ಫ್ರೆಂಡ್ಸ್. ಇನ್ನೇನಿಲ್ಲ ಫ್ರೆಂಡ್ಸ್, ನೀವು ಯಾವ ರೀತಿ ನೀವು ಕ್ರೋಶವನ್ನು ಕಲ್ತ್ರೆ ನೀವೇ ಓನಾಗಿ ನೀವು ಒಂದು ಡಿಸೈನ್ ಹಾಕಿದ್ರೆ ಅದು ರಾಂಗ್ ಅನಿಸಿದ್ರೆ ಅದೇ ಒಂದು ರಾಂಗ್ ಡಿಸೈನು ಸಹ ಒಂದು ಡಿಸೈನ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಏನೇ ಮಾಡಿದ್ರು ನೀವು ಮೊದಲು ಒಂದು ಕ್ರೋಶವನ್ನು ಹಿಡ್ಕೊಳೋದಕ್ಕೆ ಕಲ್ತ್ಕೋಬೇಕು, ಕ್ರೋಶವನ್ನು ಮೂಮೆಂಟನ್ನು ಮಾಡೋದಕ್ಕೆ ಕಲ್ತ್ಕೋಬೇಕು. ಅದರ ನಂತರ ನೀವು ಒಂದು ಬೇಸನ್ನು ಹಾಕಿ ಬೇಸನ್ನು ಮೂಲಕ ಯಾವುದೇ ಒಂದು ನೀವು ಆರ್ಚನ್ನು ಹಾಕಿ ಡಬಲ್ ಕ್ರೋಶ ಅಥವಾ ತ್ರಿಬಲ್ ಕ್ರೋಶ ನೀವು ಅದನ್ನು ಮೂಮೆಂಟನ್ನು ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ಡಿಸೈನ್ನ ನೀವು ಕ್ರಿಯೇಟ್ ಮಾಡಿದ್ರೆ ಸೊ ಅದನ್ನು ನೀವು ಎಗೇನ್ ನೀವು ಒಂದು ಸ್ಯಾಂಪಲ್ ಪೀಸ್ಗೆ ಮಾಡ್ತಾಯಿರಿ. ನೋಡಿ ಡಿಸೈನ್ ರೆಡಿ ಆಗಿದೆ. ಈಗ ಮಧ್ಯದಲ್ಲಿ ನಾನು 4 ಚೈನ್ ಹಾಕಿದ್ನಲ್ಲ ಅದರ ಮೇಲೆ ನಾನು ಅದ್ರ ಮಧ್ಯೆ ಆ ಡಿಸೈನಲ್ಲಿ ನಾನು ಕುಚ್ಚನ್ನು ಹಾಕ್ತೀನಿ. ನೋಡಿ ಕುಚ್ಚು ಹಾಕಿದ ನಂತರ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಾನಿಲ್ಲಿ 127 ಅಂದರೆ 240 ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಟೋಟಲ್ 240 ಎಳೆನ ತೊಗೊಂಡಿದ್ದೀನಿ. ಡಿಸೈನ್ ರೆಡಿ ಆಗಿದೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇದನ್ನು ಸ್ಯಾರಿಗೆ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡಿ, ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡಿ. ಹೀಗೆ ಒಳ್ಳೊಳ್ಳೆ ಡಿಸೈನನ್ನು ನಿಮಗೆ